ರೈತರಿಗೆ ನದಿ ಅಂದರೆ ಜೀವ. ಆದರೆ ಬಳ್ಳಾರಿ ರೈತರಿಗೆ ನದಿಗಳನ್ನು ನೆನಪು ಮಾಡಿಕೊಂಡ್ರೆ ಬಹುತೇಕವಾಗಿ ಆ ರೈತರಿಗೆ ನದಿಗಳ ಬಗ್ಗೆ ಬಹುದೊಡ್ಡ ಚಿಂತನೆಗಳು ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಹಳ್ಳ ಕೊಳ್ಳ ಸೇರಿದಂತೆ ಸಂಪೂರ್ಣವಾಗಿ ನದಿಗಳೆಲ್ಲವೂ ಕೂಡ ಬರಡಾಗಿವೆ. ನಾವಿದೀಗ ಮೋಕಾ ಬ್ರಿಡ್ಜ್ ಮೇಲೆ ಇದ್ದೀವಿ. ನಾವು ನಿಮಗೆ ತೋರಿಸ್ತಾ ಇರುವಂಥ ವೇದಾವತಿ ನದಿ ಇದು ಸಂಪೂರ್ಣವಾಗಿ ಖಾಲಿಯಾಗಿದೆ. ಸಾಕಷ್ಟು ಬೇಸಿಗೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪರ ಮಟ್ಟಿಗಾದರೂ ಅಲ್ಲಲ್ಲಿ ತಗ್ಗುಗುಂಡುಗಳಲ್ಲಾದರೂ ಸ್ವಲ್ಪ ನೀರು ಇರ್ತಾ ಇತ್ತು. ಆದರೆ ಈ ಬಾರಿ ಸಂಪೂರ್ಣವಾಗಿ ವೇದಾವತಿ ನದಿ ಏನಿದೆ ಬರಡಾಗಿದೆ. ಹೀಗಾಗಿ ಈ ಭಾಗದ ರೈತರೇನಿದೆ ಸಾಕಷ್ಟು ಚಿಂತೆಗೆ ಎಡೆಮಾಡಿಕೊಟ್ಟಿದೆ. ಸಾಕಷ್ಟು ವೇದಾವತಿ ನದಿ ಪ್ರಾರಂಭದಿಂದ ಸಿರುಗುಪ್ಪದವರೆಗೂ ಕೂಡ ಹರಿಯುತ್ತೆ. ಹೀಗಾಗಿ ಈ ಭಾಗದ ರೈತರು ಈ ವೇದಾವತಿ ನದಿಯನ್ನು ಸಾಕಷ್ಟು ನಂಬ್ಕೊಂಡಿದ್ರು. ಜೊತೆಗೆ ಬೇಸಿಗೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಅಳಲು ತೊಡುವಂಥ ನೀರು ಕೂಡ ಇರ್ತಿತ್ತು. ಈಗ ಆ ನೀರು ಕೂಡ ಇಲ್ಲ. ಜೊತೆಗೆ ಇಲ್ಲಿಂಥ ಮೂಕ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿಲ್ಲದೆ ಇರುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ರೈತರು ಈ ನದಿಯನ್ನು ನಂಬ್ಕೊಂಡಿದ್ರು. HLC ಕಾಲುವೆಗಳಿಂದ ನೀರು ಬಿಟ್ಟರೂ ಕೂಡ ಎರಡನೇ ಬೆಳೆಯನ್ನು ನಾವು ಬೆಳೆದುಕೊಳ್ಬೋದು ಅಂತ ಅಂದ್ಕೊಂಡಿದ್ರು. ಅದು ಕೂಡ ಈಗ ಅವ್ರಿಗೆ ಕನಸು ನನಸಾಗಿಲ್ಲ. ನೀವೀಗ ನೋಡ್ಬೋದಾಗಿದೆ, ರೈತರು ಕೂಡ ಅವರ ಜಮೀನುಗಳಿಗೆ ಬರ್ತಾರೆ. ಬಂದಂಥ ಜಮೀನುಗಳನ್ನ ನೋಡಿಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ಹೊರತಾಗಿ ಈ ಜಮೀನಲ್ಲಿ ಯಾವುದೇ ರೀತಿಯಾಗಿ ಎರಡನೇ ಬೆಳೆಯನ್ನು ಬೆಳೆಯುವಂತಹ ಇಲ್ಲ. ಅದು ನದಿಯ ಪಕ್ಕದಲ್ಲಿರುವಂಥ ಜಮೀನಿನ ಇರುವಂಥ ರೈತರೇ ಈ ರೀತಿ ಸಮಸ್ಯೆ ಆಗಿದೆ. ಸಾವಿರಾರು ಎಕರೆ ಈ ನದಿ ಅಕ್ಕಪಕ್ಕದಲ್ಲಿರುವಂಥ ರೈತರು ಸಾಕಷ್ಟು ಈ ವೇದಾವತಿ ನದಿಯನ್ನು ನಂಬ್ಕೊಂಡಿದ್ರು. ಆದರೆ ಈ ಬಾರಿ ಮಳೆ ಕೂಡ ಇಲ್ಲ. ಜೊತೆಗೆ ಬಿರು ಬಿಸಿಲಿಗೆ ಸಾಕಷ್ಟು ವೇದಾವತಿ ನದಿ ಕೂಡ ಬತ್ತಿ ಹೋಗಿದೆ. ಬತ್ತಿ ಹೋಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿಯ ರೈತರಿಗೆ ಕೂಡ ಸಾಕಷ್ಟು ಚಿಂತೆ ಕೂಡ ಆಗ್ತಾ ಇದೆ. ಸಾಕಷ್ಟು ಬಾರಿ ಹೋಗಿ ಅಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಮ್ಮ ಈ ನದಿ ಕೂಡ ಬತ್ತಿ ಹೋಗಿದೆ. HLC ಕಾಲುವೆಗಳ ಮುಖಾಂತರ LLC ಕಾಲುವೆಗಳ ಮುಖಾಂತರ ನಮಗೆ ನೀರನ್ನು ಬಿಟ್ಟರೆ ಈ ವೇದಾವತಿ ನೀರಿಗೆ ಕುಡಿಯಲಿಕ್ಕೆ ಮತ್ತು ದನಕರುಗಳಿಗೆ ಹಸುಗಳಿಗೆ ಕೂಡ ಅನುಕೂಲ ಆಗುತ್ತೆ ಅಂಥೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜಿಲ್ಲಾಡಳಿತ ಕೂಡ ಹೋಗಿ ಭೇಟಿ ನೀಡಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅಂಥೇಳಿ ರೈತರು ಕೂಡ ಆಕ್ರೋಶ ಆಗಿದೆ. ಜೊತೆಗೆ ಈಗ ವೇದಾವತಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿರೋದ್ರಿಂದಾಗಿ ಈ ಭಾಗದ ರೈತರಿಗೂ ಸಾಕಷ್ಟು ಸಂಕಷ್ಟಕ್ಕೆ ಎಡೆಮಾಡಿಕೊಟ್ಟಿದೆ. ಇಲ್ಲಿಯ ರೈತರ ಮನವಿ ಏನಂದರೆ, ನಮಗೆ ಜಾಸ್ತಿ ನೀರೇನು ನಮ್ಮ ಜಮೀನುಗಳಿಗೆ ಹರಿಸೋದು ಬೇಡ, ಸಾಕು ಕುಡಿಯೋದಕ್ಕೆ ಆದರೂ ಪರವಾಗಿಲ್ಲ ಮತ್ತು ನಮ್ಮ ಇರುವಂಥ ಮೂಕ ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಸಾಕಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ಸೇರಿದಂತೆ ಜಿಲ್ಲಾಡಳಿತ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ತಲೆದೂಗಿಸುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ಈ ವೇದಾವತಿ ನದಿ ಮತ್ತೆ ಮಳೆ ಬಂದ ಮೇಲೆ ಹರಿಯುವಂಥ ಕೆಲಸ ಆಗುತ್ತಾ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.